ಸಮಸ್ತ ಸ್ಪರ್ಧಾರ್ಥಿಗಳಿಗೆ ನಮ್ಮ ಎಸ್.ಎಂ. ಕ್ಲಾಸಸ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ, ಸ್ನೇಹಿತರೆ, ರೈಲ್ವೆ ಇಲಾಖೆಯಲ್ಲಿ NTPC ಗ್ರ್ಯಾಜುಯೇಟ್ ಲೆವೆಲ್ ಅಂದರೆ ನಾನ್ ಟೆಕ್ನಿಕಲ್ ಪೋಸ್ಟ್ ಹುದ್ದೆಗೆ ಒಂದು ಕಾಲ್ಫರ್ಮ್ ಆಗಿತ್ತು. ಅನೇಕರು ಅರ್ಜಿಯನ್ನು ಸಲ್ಲಿಸಿದ್ದೀರಿ. ಆದರೆ ಇವತ್ತಿನ ತರಗತಿಯಲ್ಲಿ ಏನು ವಿಶೇಷಪ್ಪ ಅಂದರೆ, ಈಗಾಗಲೇ ಅರ್ಜಿ ಸಲ್ಲಿಸಿರ್ತಕ್ಕಂಥ NTPC ಹುದ್ದೆಗೆ ಈಗ ಪರೀಕ್ಷಾ ದಿನಾಂಕ ಮತ್ತು ಪರೀಕ್ಷಾ ಕೇಂದ್ರ ಮತ್ತು ಪರೀಕ್ಷಾ ಅವಧಿಯನ್ನು ಬಿಡುಗಡೆ ಮಾಡಿದ್ದಾರೆ. ಮತ್ತು ಯಾವ ರೀತಿಯಾಗಿ ಪರೀಕ್ಷೆಯನ್ನು ನಡೆಸಲಾಗ್ತದೆ ಅನ್ನುವಂಥದ್ದನ್ನು ಒಂದು ಮಾದರಿ ಪರೀಕ್ಷೆಯ ಮುಖಾಂತರ RRB ಅವರು ನೀಡಿರುವಂಥದ್ದು. ಆ ಮಾದರಿ ಪರೀಕ್ಷೆಯನ್ನು ಯಾವ ರೀತಿಯಾಗಿ ಬರೀಬೇಕು ಮತ್ತು ಪರೀಕ್ಷಾ ಕೇಂದ್ರ, ಪರೀಕ್ಷಾ ದಿನಾಂಕ, ಪರೀಕ್ಷಾ ಅವಧಿಯನ್ನು ಯಾವ ರೀತಿಯಾಗಿ ತಿಳಿದುಕೊಳ್ಬೇಕು ಅನ್ನುವಂಥದ್ದನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ತೇನೆ. ಮತ್ತು ನೀವು ನಿಮ್ಮ ಪರೀಕ್ಷೆ ಇನ್ನೂ 4 ದಿನ ಇರಬೇಕಾದ್ರೆ ನಿಮಗೆ ನಿಮ್ಮ ಅಡ್ಮಿಟ್ ಕಾರ್ಡ್ ವೆಬ್ಸೈಟಲ್ಲಿ ದೊರೆಯುವಂಥದ್ದು. ಸ್ನೇಹಿತರೆ, 4 ರಿಂದ 3 ದಿನ ಇದ್ದಾಗ ಮಾತ್ರ ನಿಮ್ಮ ಹಾಲ್ ಟಿಕೆಟನ್ನು ಅವರು ಇಶ್ಯೂ ಮಾಡ್ತಾರೆ. ಬನ್ನಿ, ಯಾವ ರೀತಿಯಾಗಿ ಒಂದು ನಿಮ್ಮ ಎಕ್ಸಾಮ್ ಸಿಟಿಯನ್ನು ತಿಳಿದುಕೊಳ್ಬೇಕು ಮತ್ತು ಮಾರ್ಕ್ ಟೆಸ್ಟನ್ನು ಯಾವ ರೀತಿಯಾಗಿ ಬರೀಬೇಕು ಅನ್ನುವಂಥದ್ದನ್ನು ನೋಡೋಣ. ನಾನು ಈಗಾಗಲೇ ಡಿಸ್ಕ್ರಿಪ್ಷನ್ನಲ್ಲಿ ನಿಮಗೊಂದು ಲಿಂಕನ್ನು ಕೊಟ್ಟಿದ್ದೇನೆ. ಅದರಲ್ಲಿ ಎಕ್ಸಾಮ್ ಸಿಟಿ ಅಂತ ಬರ್ತದೆ ನೋಡಿರಿ. ಎಕ್ಸಾಮ್ ಸಿಟಿ ಅಂತ ಒಂದು ಲಿಂಕನ್ನು ನಿಮಗೆ ಕೊಟ್ಟಿದ್ದೀನಿ. ಆ ಲಿಂಕನ್ನು ಪ್ರೆಸ್ ಮಾಡಿದರೆ ಸಾಕು, ಈ ರೀತಿಯಾದ ಒಂದು ವೆಬ್ಸೈಟ್ ನಿಮಗೆ ಓಪನ್ ಆಗ್ತದೆ. ಆ ವೆಬ್ಸೈಟ್ನಲ್ಲಿ ನಿಮ್ಮ ರಿಜಿಸ್ಟರ್ ನಂಬರನ್ನು ಇಲ್ಲಿ ಹಾಕ್ರಿ ಮತ್ತು ಇಲ್ಲಿ ನಿಮ್ಮ ಜನ್ಮ ದಿನಾಂಕದ ದಿನ ಮತ್ತು ತಿಂಗಳು ಮತ್ತು ವರ್ಷವನ್ನು ಇಲ್ಲಿ ನೀವು ಫಿಲ್ ಮಾಡಬೇಕಾಗ್ತದೆ. ಇದಾದ ನಂತರ ಈ ಮೇಲೆ ಕೊಟ್ಟಿರ್ತಕ್ಕಂಥ ಕ್ಯಾಪ್ಚರನ್ನು ಈ ಒಂದು ಜಾಗದಲ್ಲಿ ಹಾಕಿ ನೀವು ಲಾಗಿನ್ ಅಂತ ಪ್ರೆಸ್ ಮಾಡಿದರೆ ಸಾಕು, ಆಟೋಮೆಟಿಕ್ಕಾಗಿ ನಿಮ್ಮ ಎಕ್ಸಾಮ್ ಸಿಟಿ ಮತ್ತು ಎಕ್ಸಾಮ್ ಎಷ್ಟನೇ ಶಿಫ್ಟಿಗೆ ಅದ, ಎಕ್ಸಾಮ್ ಯಾವ ಸೆಂಟರ್ನಲ್ಲಿ ಬಂದಿರ್ತದೆ ಅನ್ನುವಂಥ ಸಂಪೂರ್ಣ ಮಾಹಿತಿಯನ್ನು ನೀವು ತಿಳಿದುಕೊಳ್ಬೋದು ಸ್ನೇಹಿತರೆ. ಮತ್ತು ಪರೀಕ್ಷೆ ದಿನಾಂಕ ಇನ್ನೂ 4 ದಿನ ಇರುವ ಮುಂಚೆ ನಿಮಗೆ ನಿಮ್ಮ ಅಡ್ಮಿಟ್ ಕಾರ್ಡು ನೀವು ಡೌನ್ಲೋಡ್ ಮಾಡ್ಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ಸ್ನೇಹಿತರೆ. ಇನ್ನು ಬಹುಮುಖ್ಯವಾಗಿರ್ತಕ್ಕಂಥದ್ದು ಅಂದರೆ ಒಂದು ಮಾರ್ಕ್ ಟೆಸ್ಟನ್ನು ಯಾವ ರೀತಿಯಾಗಿ ಬರೀಬಹುದು ಅನ್ನುವಂಥದ್ದನ್ನು ಇವತ್ತು ನಾನು ಹೇಳ್ಕೊಡ್ತೇನೆ ಸ್ನೇಹಿತರೆ. ಆ ಮಾರ್ಕ್ ಟೆಸ್ಟ್ನ ಲಿಂಕನ್ನು ಕೂಡ ನಾವು ಡಿಸ್ಕ್ರಿಪ್ಷನ್ನಲ್ಲಿ ಕೊಟ್ಟಿದ್ದೇವೆ ಸ್ನೇಹಿತರೆ. ಆ ಲಿಂಕನ್ನು ಕ್ಲಿಕ್ ಮಾಡಿದರೆ ಸಾಕು, ನಿಮಗೆ ಈ ರೀತಿಯಾದ ಒಂದು ವೆಬ್ಸೈಟು ಓಪನ್ ಆಗ್ತದೆ. ಈ ಒಂದು ಪರೀಕ್ಷೆ ಯಾವ ರೀತಿಯಾಗಿರ್ತದಪ್ಪ ಅಂದರೆ, ಇಲ್ಲಿ ನೀವು ಯಾವ ರೀತಿಯಾದ ಒಂದು ಪೇಜ್ಗಳನ್ನು ನೋಡ್ತೀರಿ ನೋಡಿರಿ, ಅದೇ ರೀತಿಯ ಪೇಜ್ಗಳನ್ನು ಕೂಡ ನೀವು ಎಕ್ಸಾಮ್ ಬರೀಬೇಕಾದ್ರೆ ಅಲ್ಲಿ ಕಾಣ್ತವೆ. ಅಂದರೆ ಅಲ್ಲಿ ಯಾವ ರೀತಿಯಾಗಿ ನಿಮಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ನೋಡಿರಿ, ಅದೇ ಬೇಸ್ ಮೇಲೆ ಮತ್ತು ಅದೇ ಮಾದರಿಯಲ್ಲಿ ಇಲ್ಲಿ ನಿಮಗೆ ಟೆಸ್ಟನ್ನು ಇಟ್ಟಿರುವಂಥದ್ದು. ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತಕ್ಕಂಥ ಲಿಂಕನ್ನು ಪ್ರೆಸ್ ಮಾಡಿದರೆ ಸಾಕು, ಈ ರೀತಿಯಾದ ಒಂದು ಪೇಜನ್ನು ನಿಮಗೆ ಬರ್ತದೆ. ಈ ಪೇಜನ್ನು ಓಪನ್ ಆದ ನಂತರ ಇಲ್ಲಿ ನೀವು ಸೈನ್ ಇನ್ ಅಂತ ಪ್ರೆಸ್ ಮಾಡಿದರೆ ಸಾಕು, ನಿಮಗೆ ಈ ರೀತಿಯಾದ ಒಂದು ಪೇಜ್ ಬರ್ತದೆ. ಇಲ್ಲಿ ನೋಡಿರಿ, ವ್ಯೂ ಇನ್ ಇದೆ ನೋಡಿರಿ. ಇಲ್ಲಿ ನಿಮಗೆ ಯಾವ ಭಾಷೆಯನ್ನು ನೀವು ಓದಲಿಕ್ಕೆ ಸಾಧ್ಯವಾಗ್ತದೆ, ಯಾವ ಭಾಷೆ ನಿಮಗೆ ತಿಳಿದುಕೊಳ್ಳೋಕ್ಕೆ ಸಾಧ್ಯವಾಗ್ತದೆ ನೋಡಿರಿ, ಆ ಭಾಷೆಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕು. ಸೆಲೆಕ್ಟ್ ಮಾಡಿದ್ರಪ್ಪ ಅಂದರೆ ಇಲ್ಲಿರ್ತಕ್ಕಂಥ ಪ್ರತಿಯೊಂದು ಅಂಶಗಳು ನಿಮಗೆ ಆ ಭಾಷೆಗೆ ಕನ್ವರ್ಟ್ ಆಗ್ತವೆ. ಅಲ್ಲಿರ್ತಕ್ಕಂಥ ಎಲ್ಲ ಅಧಿಸೂಚನೆಗಳನ್ನು ಓದಿದ ನಂತರ ಈ ನೆಕ್ಸ್ಟನ್ನು ನೀವು ಕ್ಲಿಕ್ ಮಾಡಬೇಕು ಸ್ನೇಹಿತರೆ. ಈ ನೆಕ್ಸ್ಟ್ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾದ ಒಂದು ವೆಬ್ಸೈಟ್ ಓಪನ್ ಆಗ್ತದೆ. ಇಲ್ಲಿ ಕೊಟ್ಟಿರ್ತಕ್ಕಂಥ ಅಧಿಸೂಚನೆಗಳನ್ನು ಓದಲಿಕ್ಕೆ ಮತ್ತೆ ನಿಮಗೆ ಯಾವ ಭಾಷೆ ನೀವು ತಿಳಿದುಕೊಳ್ಳಿಕ್ಕೆ ಸಾಧ್ಯವಾಗ್ತದೆ ನೋಡಿರಿ, ಆ ಭಾಷೆಯನ್ನು ಇಲ್ಲಿ ನೀವು ಕ್ಲಿಕ್ ಮಾಡಿದ್ರಪ್ಪ ಅಂದ್ರೆ
ಆ ಭಾಷೆಗೆ ಅಲ್ಲಿರ್ತಕ್ಕಂಥ ಅಧಿಸೂಚನೆಗಳೆಲ್ಲ ಡಿಸ್ಪ್ಲೇ ಆಗ್ತವೆ. ಇದಾದ ನಂತರ ಇಲ್ಲಿ ನೀವು ಎಕ್ಸಾಮನ್ನು ಯಾವ ಭಾಷೆಯಲ್ಲಿ ಬರಿತೀರಿ ನೋಡಿರಿ, ಆ ಭಾಷೆಯನ್ನು ಇಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗ್ತದೆ. ನೀವು ಇಂಗ್ಲೀಷ್ನಲ್ಲಿ ಬರ್ತಿದ್ರೆ ಇಂಗ್ಲೀಷ್ ಸೆಲೆಕ್ಟ್ ಮಾಡಿರಿ, ಕನ್ನಡದಲ್ಲಿ ಬರ್ತೀರಪ್ಪ ಕನ್ನಡ ಸೆಲೆಕ್ಟ್ ಮಾಡಿರಿ, ಹಿಂದಿಲಿ ಬರ್ತೀರಪ್ಪ ಹಿಂದಿ ಸೆಲೆಕ್ಟ್ ಮಾಡಿರಿ. ಈ ರೀತಿಯಾಗಿ ಭಾಷೆಯನ್ನು ನೀವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗ್ತದೆ. ಇದಾದ ನಂತರ ಇಲ್ಲೊಂದು ಬಾಕ್ಸ್ ಐತೆ ನೋಡಿರಿ, ಈ ಬಾಕ್ಸನ್ನು ನೀವು ಕ್ಲಿಕ್ ಮಾಡಿದ ತಕ್ಷಣ ಐ ಆಮ್ ರೆಡಿ ಟು ಬಿಗಿನ್ ಅನ್ನುವಂಥದ್ದನ್ನು ಕ್ಲಿಕ್ ಮಾಡಿದ್ರಪ್ಪ ಅಂದರೆ ನೀವು ಪರೀಕ್ಷೆಯನ್ನು ಬರೀಲಿಕ್ಕೆ ಪ್ರಾರಂಭ ಮಾಡ್ತೀರಿ. ಸಂಪೂರ್ಣವಾಗಿ ಆ ಒಂದು ಎಕ್ಸಾಮ್ ಸೆಂಟ್ರಲ್ಲಿ ನೀವು ಯಾವ ರೀತಿಯಾಗಿ ಎಕ್ಸಾಮನ್ನು ಬರಿತೀರಿ ನೋಡಿರಿ, ಅದೇ ಮಾದರಿಯಲ್ಲಿ ಇಲ್ಲಿ ಪರೀಕ್ಷೆ ಇರ್ತದೆ. ದಯವಿಟ್ಟು ಪ್ರತಿಯೊಬ್ಬ ಸ್ಪರ್ಧಾರ್ಥಿಯು ಕೂಡ ಈ ಒಂದು ಮಾಕ್ ಟೆಸ್ಟನ್ನು ಬರೀರಿ ಸ್ನೇಹಿತರೆ. ಯಾಕೆಂದರೆ ನಾವು ಎಕ್ಸಾಮ್ ಬರೀಲಿಕ್ಕೆ ಹೋದಾಗ ಎಷ್ಟೋ ಸಾರಿ ನೋಡಿದ್ದೀವಿ, ಕೆಲವರು ಎಕ್ಸಾಮನ್ನು ಬರಿತಿದ್ರು, ಆದರೆ ಆ ಹಾಕಿರ್ತಕ್ಕಂಥ ಪ್ರಶ್ನೆಗಳಿಗೆ ಸೇವ್ ಆ್ಯಂಡ್ ನೆಕ್ಸ್ಟನ್ನು ಹೊಡೆದು ಹಾಗೆ ಮುಂದೆ ಹೋಗ್ತಿದ್ರು. ಅವರು ಪ್ರತಿಯೊಂದು ಪ್ರಶ್ನೆಗಳಿಗೆ ಉತ್ತರಿಸಿದರೂ ಕೂಡ ಅದು ಅವರ ಪರ್ಸೆಂಟೇಜ್ 0 ಆಗಿರ್ತಿತ್ತು. ಯಾಕಪ್ಪ ಅಂದ್ರೆ ಪ್ರತಿಯೊಂದು ಪ್ರಶ್ನೆಗಳನ್ನು ಕ್ಲಿಕ್ ಮಾಡಿದ ನಂತರ ಅವುಗಳನ್ನು ಸೇವ್ ಮಾಡಬೇಕಾಗಿರ್ತದೆ. ಅಂಥ ಪ್ರತಿಯೊಂದು ಸಣ್ಣ ಸಣ್ಣ ಒಂದು ಮಿಸ್ಟೇಕ್ಗಳನ್ನು ನೀವು ಮಾಡ್ತಿರ್ತೀರಿ. ಅಂತಹ ಮಿಸ್ಟೇಕ್ಗಳನ್ನು ತಿದ್ದುಕೊಳ್ಳಿಕ್ಕೆ ಒಂದು ಮಾದರಿ ಪರೀಕ್ಷೆ ಬಹಳ ಅವಶ್ಯಕವಾಗಿದೆ ಎಂದು ಹೇಳ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ಒಂದು ಮಾಕ್ ಟೆಸ್ಟನ್ನು ಬರೆಯುವುದಾಗಿರ್ಬೋದು ಮತ್ತು ಎಕ್ಸಾಮ್ ಸಿಟಿ ಸೆಂಟ್ರನ್ನು ನೋಡುವುದನ್ನು ಸಂಪೂರ್ಣವಾಗಿ ನಾವು ಹೇಳಿಕೊಟ್ಟಿದ್ದೇವೆ ಸ್ನೇಹಿತರೆ. ಇದೇ ರೀತಿಯಾದ ಹೆಚ್ಚಿನ ಉದ್ಯೋಗಗಳ ಮಾಹಿತಿಗಾಗಿ ನಮ್ಮ SM ಕ್ಲಾಸಸ್ ವಿಜಯಪುರ ಯೂಟ್ಯೂಬ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ ಮತ್ತು ಪಕ್ಕದಲ್ಲಿರುವ ಒಂದು ಬೆಲ್ ಐಕನನ್ನು ಪ್ರೆಸ್ ಮಾಡಿದ್ರಪ್ಪ ಅಂದ್ರೆ ನಾವು ಹಾಕ್ತಕ್ಕಂಥ ಪ್ರತಿಯೊಂದು ಅಪ್ಲಿಕೇಶನ್ ಆಗಿರ್ಬೋದು, ನೋಟಿಫಿಕೇಷನ್ ಆಗಿರ್ಬೋದು, ಪ್ರತಿಯೊಂದು ವಿಡಿಯೋಗಳು ನಿಮಗೆ ಅತಿ ಶೀಘ್ರದಲ್ಲಿ ತಲುಪಲಿಕ್ಕೆ ಸಾಧ್ಯವಾಗ್ತದೆ ಸ್ನೇಹಿತರೆ ಎಂದು ಹೇಳುತ್ತಾ ನಮ್ಮ ತರಗತಿಯನ್ನು ಇವತ್ತಿನ ಇಲ್ಲಿಗೆ ಮುಕ್ತಾಯಗೊಳಿಸೋಣ ಸ್ನೇಹಿತರೆ. ಎಲ್ಲರಿಗೂ ಕೂಡ ನಮಸ್ಕಾರಗಳು.